ಡಿಸಿಎಂ ಮಾಡ್ಬೇಕು ಅನ್ನೋದು ಬಹಳ ಚರ್ಚೆ ಆಗ್ತಿದೆ ಸರ್. ಏನು ಸರ್ ಇದು? ಅದು ಹೈಕಮಾಂಡಿಗೆ ಬಿಟ್ಟುಕೊಟ್ಟಂಥ ವಿಚಾರ. ನಾವು ಯಾವುದೂ ಅದಕ್ಕೆ ಉತ್ತರ ಇಲ್ಲ. ಮೊನ್ನೆ ದೆಹಲಿಗೆ ಹೋಗಿದೆ ಸರ್, ಏನೆಲ್ಲ ಚರ್ಚೆಗಳಾದವು? ಏನಿಲ್ಲ, ಪಕ್ಷ ಹೆಂಗೆ ಬಲವರ್ಧನೆ ಮಾಡಬೇಕು, ಚುನಾವಣೆ ಹೆಂಗೆ ಎದುರಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಆಯಿತು. ಈಗ ರಾಮ ಮಂದಿರಕ್ಕೆ ನಾವು ಉದ್ಘಾಟನೆ ನಾವು ಹೋಗಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಕಾಂಗ್ರೆಸ್ನವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಅವ್ರು ಹೋಗಲಿಲ್ಲ. ನಾವು ಕಾಳವ್ವ, ಕಂಠವ್ವ, ದುರ್ಗವ್ವ, ದ್ಯಾಮವ್ವ, ಹನುಮಂತಿಯವರು ನಾವು ಊರಾಗ ಹೋಗ್ತಾ ಇಲ್ಲ. ನಾವೆಲ್ಲ ಹಿಂದೂಗಳಲ್ಲಿ. ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇ ಹಿಂದೂಗಳ. ಹಾಂ, ಅದನ್ನೇ ಕಾಂಗ್ರೆಸ್ನವರು ಅವ್ರು ಬೇರೆ ಕೆಲಸ ಇಲ್ಲ. ಎಲೆಕ್ಷನ್ಗೆ ರಾಮ ಮಂದಿರ ಕಟ್ಟಿದ್ವಿ, ಓಟ್ ಹಾಕ್ತೀವಿ, ಅಕ್ಷತ ಕೊಡ್ತೀವಿ. ಇಂಥ 100,000 ಗುಡಿಗಳು ಕಟ್ಟಿದ್ವಿ. ಹಳ್ಳಿಗಳಾಗ ಪ್ರತಿ ಸಲ ನಾವು ಟೆಂಪಲ್ಗಳು ಕಟ್ತಾನೆ ಇದ್ವಿ. ಅಲ್ಲಿ ಹೋಗಿ ಭಕ್ತಿ, ನಮ್ಮ ಭಾವ ಭಕ್ತಿ ಎಲ್ಲಿ ತಲೆ ಹೋಗ್ಬೇಕು. ಇನ್ನು ಇವ್ರು ಹೇಳ್ದಲ್ಲಿ ಹೋಗ್ಬೇಕಾ? BJP ಅವ್ರು ನಮಗೆ ರಾಮ ಮಂದಿರಕ್ಕೆ ಬರ್ಬೇಕಂತ ಅಲ್ಲಿಗೆ ಹೋಗ್ಬೇಕಾ? ಯಾಕೆ ನಮ್ಮ ಊರಾಗ ಯಾವ ದೇವ್ರುಗಳಿಲ್ಲ. ನಮ್ಮ ಊರೆಲ್ಲ ದೇವ್ರುಗಳು ಹೌದಲ್ಲ. ಇವ್ರಿಗೆ ಯಾವ ದೇವ್ರುಗಳ ಗತಿ ಕಾಣ್ತಾ ಇಲ್ಲ. ನಮ್ಮ ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳು ಅದಾವಲ್ಲ. ದುರ್ಗವ್ವ ಅದಾವ, ದ್ಯಾಮವ್ವ ಅದಾವ, ಕಾಳವ್ವ ಅದಾವ, ಕಂಠವ್ವ ಅದಾವ, ಹನುಮಂತಿ ಅದ. ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ. ಅದೊಂದೇ ದೇವ್ರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರಿ. ಇದನ್ನ ರಾಮನ್ನ ಒಯ್ದು ಇಲೆಕ್ಷನ್ಗೆ ರಾಮ ನೀನು ಹೆಸರು ಹೇಳಿ ನಾವು ಬರ್ತೀವಿ ಅಧಿಕಾರಕ್ಕೆ. ಯಾರಿಗೇನು ಉಪಕಾರ ಮಾಡಲ್ಲ, ಯುವಕರಿಗೆ ಉದ್ಯೋಗ ಕೊಡೋದಿಲ್ಲ, ಬಡವ್ರಿಗೆ ಅನ್ನ ಕೊಡೋದಿಲ್ಲ. ರಮಾನಿನ ಹೆಸರಲ್ಲಿ ನಾವು ಅಧಿಕಾರಕ್ಕೆ ಬಂದ್ಬಿಟ್ಟು ಅಂತಿದ್ದಾರೆ. ಜನ ಮೂರ್ಖರಲ್ಲ. ಇಂಥ ಭೌತಿಕತೆಯನ್ನು ಹೊಂದಿದಂಥ ಜನ ಅದ ನಮ್ಮಲ್ಲಿ, ಬುದ್ಧಿಗೇಡಿಗಳೆಲ್ಲ. ಅವರು ಇಂಥದಕ್ಕೆಲ್ಲ ವಾಚ್ ಮಾಡ್ತಾನೆ ಇರ್ತಾರೆ. 3 ಡಿಸಿಎಂ ಮಾಡ್ಬೇಕು ಅನ್ನೋದು ಬಹಳ ಚರ್ಚೆ ಆಗ್ತಿದೆ ಸರ್. ಏನು ಸರ್ ಇದು? ಅದು ಹೈಕಮಾಂಡಿಗೆ ಬಿಟ್ಟುಕೊಟ್ಟಂಥ ವಿಚಾರ. ನಾವು ಯಾವುದೂ ಅದಕ್ಕೆ ಉತ್ತರ ಇಲ್ಲ. ಮೊನ್ನೆ ದೆಹಲಿಗೆ ಹೋಗಿದೆ ಸರ್, ಏನೆಲ್ಲ ಚರ್ಚೆಗಳಾದವು? ಏನಿಲ್ಲ, ಪಕ್ಷ ಹೆಂಗೆ ಬಲವರ್ಧನೆ ಮಾಡಬೇಕು, ಚುನಾವಣೆ ಹೆಂಗೆ ಎದುರಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಆಯಿತು. ಈಗ ರಾಮ ಮಂದಿರಕ್ಕೆ ನಾವು ಉದ್ಘಾಟನೆ ನಾವು ಹೋಗಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಕಾಂಗ್ರೆಸ್ನವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಅವ್ರು ಹೋಗಲಿಲ್ಲ. ನಾವು ಕಾಳವ್ವ, ಕಂಠವ್ವ, ದುರ್ಗವ್ವ, ದ್ಯಾಮವ್ವ, ಹನುಮಂತಿಯವರು ನಾವು ಊರಾಗ ಹೋಗ್ತಾ ಇಲ್ಲ. ನಾವೆಲ್ಲ ಹಿಂದೂಗಳಲ್ಲಿ. ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇ ಹಿಂದೂಗಳ. ಹಾಂ, ಅದನ್ನೇ ಕಾಂಗ್ರೆಸ್ನವರು ಅವ್ರು ಬೇರೆ ಕೆಲಸ ಇಲ್ಲ. ಎಲೆಕ್ಷನ್ಗೆ ರಾಮ ಮಂದಿರ ಕಟ್ಟಿದ್ವಿ, ಓಟ್ ಹಾಕ್ತೀವಿ, ಅಕ್ಷತ ಕೊಡ್ತೀವಿ. ಇಂಥ 100,000 ಗುಡಿಗಳು ಕಟ್ಟಿದ್ವಿ. ಹಳ್ಳಿಗಳಾಗ ಪ್ರತಿ ಸಲ ನಾವು ಟೆಂಪಲ್ಗಳು ಕಟ್ತಾನೆ ಇದ್ವಿ. ಅಲ್ಲಿ ಹೋಗಿ ಭಕ್ತಿ, ನಮ್ಮ ಭಾವ ಭಕ್ತಿ ಎಲ್ಲಿ ತಲೆ ಹೋಗ್ಬೇಕು. ಇನ್ನು ಇವ್ರು ಹೇಳ್ದಲ್ಲಿ ಹೋಗ್ಬೇಕಾ? BJP ಅವ್ರು ನಮಗೆ ರಾಮ ಮಂದಿರಕ್ಕೆ ಬರ್ಬೇಕಂತ ಅಲ್ಲಿಗೆ ಹೋಗ್ಬೇಕಾ? ಯಾಕೆ ನಮ್ಮ ಊರಾಗ ಯಾವ ದೇವ್ರುಗಳಿಲ್ಲ. ನಮ್ಮ ಊರೆಲ್ಲ ದೇವ್ರುಗಳು ಹೌದಲ್ಲ. ಇವ್ರಿಗೆ ಯಾವ ದೇವ್ರುಗಳ ಗತಿ ಕಾಣ್ತಾ ಇಲ್ಲ. ನಮ್ಮ ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳು ಅದಾವಲ್ಲ. ದುರ್ಗವ್ವ ಅದಾವ, ದ್ಯಾಮವ್ವ ಅದಾವ, ಕಾಳವ್ವ ಅದಾವ, ಕಂಠವ್ವ ಅದಾವ, ಹನುಮಂತಿ ಅದ. ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ. ಅದೊಂದೇ ದೇವ್ರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರಿ. ಇದನ್ನ ರಾಮನ್ನ ಒಯ್ದು ಇಲೆಕ್ಷನ್ಗೆ ರಾಮ ನೀನು ಹೆಸರು ಹೇಳಿ ನಾವು ಬರ್ತೀವಿ ಅಧಿಕಾರಕ್ಕೆ. ಯಾರಿಗೇನು ಉಪಕಾರ ಮಾಡಲ್ಲ, ಯುವಕರಿಗೆ ಉದ್ಯೋಗ ಕೊಡೋದಿಲ್ಲ, ಬಡವ್ರಿಗೆ ಅನ್ನ ಕೊಡೋದಿಲ್ಲ. ರಮಾನಿನ ಹೆಸರಲ್ಲಿ ನಾವು ಅಧಿಕಾರಕ್ಕೆ ಬಂದ್ಬಿಟ್ಟು ಅಂತಿದ್ದಾರೆ. ಜನ ಮೂರ್ಖರಲ್ಲ. ಇಂಥ ಭೌತಿಕತೆಯನ್ನು ಹೊಂದಿದಂಥ ಜನ ಅದ ನಮ್ಮಲ್ಲಿ, ಬುದ್ಧಿಗೇಡಿಗಳೆಲ್ಲ. ಅವರು ಇಂಥದಕ್ಕೆಲ್ಲ ವಾಚ್ ಮಾಡ್ತಾನೆ ಇರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.